ಎಲ್ರಿಗೂ ನಮಸ್ಕಾರ. ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಪೆಪ್ಪರ್ ಚಿಕನ್ ಗೀ ರೋಸ್ಟ್. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆಯೇ ತುಂಬ ಈಸಿ ರೆಸಿಪಿ ಕೂಡ. ಬನ್ನಿ ನೋಡೋಣ ಪೆಪ್ಪರ್ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದಂತ. ಮೊದಲಿಗೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳುವ. ಇದಕ್ಕೆ ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು, ಕೆಂಪು ಮೆಣಸಿನ ಪುಡಿ, ಕೊತ್ತಂಬರಿ ಜೀರಿಗೆ ಪುಡಿ, ಅರಶಿನ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ನಿಂಬೆ ರಸ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಒಂದು ಅರ್ಧ ಗಂಟೆಯಾದರೂ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ. 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 2 ಚಿಕ್ಕ ಚಮಚ ಜೀರಿಗೆ, 1 ಚಿಕ್ಕ ಚಮಚ ಬಡಿಶೋಪ್, 1 ದೊಡ್ಡ ಚಮಚ ಕಾಳು ಮೆಣಸು, 2 ಏಲಕ್ಕಿ, 2 ತುಂಡು ಚಕ್ಕೆ, 3 ಲವಂಗ, 10 ಗೇರು ಬೀಜ, ಹಾಗೆಯೇ ಕರಿಬೇವಿನ ಸೊಪ್ಪು. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಒಳ್ಳೆ ಪರಿಮಳ ಬಂದ ನಂತರ ಇದನ್ನು ತೆಗಿತಾ ಇದ್ದೇನೆ. ಈಗ ಇದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕುವ. ಇದನ್ನು ಒಮ್ಮೆ ಪುಡಿ ಮಾಡುವ. ನೋಡಿ, ಈಗ ನಾನು ಪ್ಯಾನ್ಗೆ ಇಲ್ಲಿ ತುಪ್ಪನ ಹಾಕ್ತಾ ಇದ್ದೇನೆ. 2-3 ಚಮಚ ತುಪ್ಪ ಬೇಕು, ಯಾಕೆಂದರೆ ಇದು ಗೀ ರೋಸ್ಟ್. ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿದೆ, ಸ್ವಲ್ಪ ಶುಂಠಿ, ಚೆನ್ನಾಗಿ ಇದನ್ನು ಕಾಯಿಸಬೇಕು. ನಂತರ ಇದಕ್ಕೆ 2 ದೊಡ್ಡ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದೆ. 4-5 ಕೆಂಪು ಮೆಣಸನ್ನು ಸೇರಿಸ್ತಾ ಇದ್ದೇನೆ. ಈಗ ಈರುಳ್ಳಿಯ ಕಲರ್ ಚೇಂಜ್ ಆದ ನಂತರ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ನ ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಸ್ವಲ್ಪ ಇಲ್ಲಿ ನೀರನ್ನು ಸೇರಿಸ್ತಾ ಇದ್ದೇನೆ. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ನಂತರ ಮೇಲಿಂದ ಕಾಯಿ ಮೆಣಸು ಪುನಃ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸಬೇಕು. ಈಗ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಪುಡಿ ಮಾಡಿಟ್ಟಂಥ ಮಸಾಲೆನ ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಉಪ್ಪನ್ನು ನೋಡಿಕೊಂಡು ಇಲ್ಲಿ ಹಾಕಬೇಕು. ಒಮ್ಮೆ ಮೊದಲಿಗೆ ಹಾಕಿದೆ. ಸರಿಯಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ವಲ್ಪ ತುಪ್ಪನ ಪುನಃ ಹಾಕ್ತಾ ಇದ್ದೇನೆ. ನೋಡಿ, ಸರಿಯಾಗಿದು ಬೇಯಬೇಕು. ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಗೇರು ಬೀಜ, ರೋಸ್ಟ್ ಮಾಡಿದ ಗೇರು ಬೀಜ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ರುಚಿಯಾದ ಪೆಪ್ಪರ್ ಚಿಕನ್ ಗೀ ರೋಸ್ಟ್ ರೆಡಿ ಆಯಿತು. ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು. ನೋಡಿ, ಇದು ಸ್ಪೈಸಿಯಾಗಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆಯೇ ಬೇಗ ಆಗುವಂಥ ಒಂದು ರೆಸಿಪಿ ಕೂಡ. ಈ ರೆಸಿಪಿನ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.